ಇತ್ತೀಚಿನ ದಿನಗಳಲ್ಲಿ ವಿವಿಧ ಬಗೆಯ ಮಾವಿನ ಹಣ್ಣುಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತಿದ್ದು, ಈ ನಡುವೆ ಮಂಗಳೂರಿನ ಕೃಷಿಕ ಸರ್ವೇಶ್ ರಾವ್ ಹೊಸ ಪ್ರಯತ್ನದಿಂದ ಥೈಲ್ಯಾಂಡ್ನ ಮಾವಿನ ತಳಿಯ ಹಣ್ಣುಗಳನ್ನು ಬೆಳೆಸಿ ಗಮನ ಸೆಳೆದಿದ್ದಾರೆ. ಮಂಗಳೂರು ಮೂಲದ ಚಿಗುರು ನರ್ಸರಿಯ ಸಂಸ್ಥಾಪಕ ಸರ್ವೇಶ್ ರಾವ್ ಗಾಳಿಪಟ ಹಾರಿಸುವ ಕ್ರೀಡಾಪಟು ಕೂಡ ಹೌದು. ಅಂತಾರಾಷ್ಟ್ರೀಯ ಗಾಳಿಪಟ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ವಿದೇಶಗಳಿಗೆ ತೆರಳುವ ಅವರು ಬಗೆ ಬಗೆಯ ವಿದೇಶಿ ಹಣ್ಣಿನ ತಳಿಗಳನ್ನು ತಂದು ಬೆಳೆಸುತ್ತಿದ್ದಾರೆ. ವಿಶೇಷತೆ ಅಂತೇಳಿ ತುಂಬ ವಿದೇಶಿ ತಳಿಗಳನ್ನು ತಂದಿದ್ದೇನೆ. ಅದರಲ್ಲಿ ಒಂದು ಚಿಕ್ಕು ಥೈಲ್ಯಾಂಡ್ ಬಂಚು ಸಪೋಟ ಅಂತೇಳಿ, ಇದು ನಿಮ್ಮ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಮನ್ಮೋಹನ್ ಅವರವರು ಥೈಲ್ಯಾಂಡಿಂದ ತಂದು ಅವರ ಕಾಪು ಗೆಸ್ಟ್ ಹೌಸಲ್ಲಿ ನೆಟ್ಟಿದ್ರು. ಅಲ್ಲಿ ಹಣ್ಣು ಬಂದ ನಂತರ ಅದು ಒಳ್ಳೆಯದುಂಟು ಅಂತ ಗೊತ್ತಾಗಿ ನನ್ನ ಗುರುಗಳು ಗುರುರಾಜ್ ಬಾಳ್ತಿಲೆಯರು ಅದನ್ನು ಕಸಿ ಮಾಡಿ ನನಗೆ ಕೊಟ್ಟ ಗಿಡ. ಈಗ ಅದರಲ್ಲಿ ಒಂದೊಂದು ತೊಟ್ಟಲ್ಲಿ 4-5 ಹಣ್ಣು ಬರ್ತದೆ. ಮತ್ತು ಅದು ವರ್ಷ ಇಡೀ ಬರ್ತಾ ಇರ್ತದೆ. ಅದಕ್ಕೆ ಗೊಬ್ಬರ ಹಾಕಿದರೆ ಆಯಿತು, ವರ್ಷ ಇಡೀ ಬರ್ತಾ ಇರ್ತದೆ. ಯಾವಾಗಲೂ ಆ ಗಿಡದಲ್ಲಿ ಕಾಯಿ ಅಂತೂ ಖಂಡಿತ ಇರ್ತದೆ. ಮತ್ತು ಇದನ್ನು ಗ್ರೋ ಬ್ಯಾಗಲ್ಲಿ ಸಹ ಮಾಡಲಿಕ್ಕಾಗ್ತದೆ. ನಂದು ಸಾಗೆ ಇದು ಗ್ರೋ ಬ್ಯಾಗಲ್ಲಿ ಇರುವಂಥದ್ದು, ಏನು ದೊಡ್ಡ ಗಿಡ ಏನಲ್ಲ. ಅದೇ ರೀತಿ ಇದೊಂದು ವೆರೈಟಿ. ಮತ್ತು ಇನ್ನು ಚಿಕ್ಕೋಲ್ಲಿ ಇನ್ನೊಂದು ವಿಯೆಟ್ನಾಮ್ ಜಾಯಿಂಟ್ ಅಂತೇಳಿ ಒಂದು ಸಪೋಟ ಇದೆ. ಅದು ತುಂಬ ದೊಡ್ಡ ಸಪೋಟ ನಿಮ್ಮ ಕಾಲಪತ್ತಿ ಸಹ ದೊಡ್ಡದು ಬರ್ತದೆ, ಕ್ರಿಕೆಟ್ ಬಾಲ್ ದೊಡ್ಡದು ಬರ್ತದೆ, DHS2 ಸಹ ದೊಡ್ಡದು ಬರ್ತದೆ. ಆದರೆ ಇದದ್ದು ವಿಶೇಷ ಅಂದರೆ ಇದು ಒಳಗಿಂತ ಉಂಟಲ್ಲ, ಒಳ್ಳೆ ಬ್ರೌನಿಶ್ ಒಳ್ಳೆ ಹಣ್ಣು, ಭಾಳ ಸಿಹಿ, ಭಾಳ ಟೇಸ್ಟ್ ಹಣ್ಣು. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಒಳ್ಳೆಯದುಂಟು ಮತ್ತು ಬೇಗ ಹಿಡಿತದೆ. ಹಾಗೆ ಅದಲ್ಲದೆ ಚೆರಿಗಳು ತುಂಬ ಚೆರಿಗಳಿದೆ. ನಿಮ್ಮ ಸೀಡರ್ ಬಾಯ್ ಚೆರಿ ಮತ್ತು ಏಸಿರೋಲ ಸ್ವೀಟ್ ಏಸಿರೋಲ ಚೆರಿ, ರಾಕ್ಸ್ಬರ್ಗ್ ಚೆರಿ, ಮನಿಲಾ ಟೆನ್ನಿಸ್ ಬಾಲ್ ಚೆರಿ, ಇದೆಲ್ಲ ಇದೆ ಇಲ್ಲಿ. ಮಾವಲ್ಲಿ ನಾನು 2019 ಒಂದು 9 ವೆರೈಟಿ ಮಾವಿನ ಸೈನ್ ತಂದು ಕಸಿ ಮಾಡಿದ್ರಲ್ಲಿ ಒಂದು 4-5 ವೆರೈಟಿಯಲ್ಲಿ ಹಣ್ಣು ಬಂದಿದೆ. ಈಗ ಆಲ್ರೆಡಿ ನಿಮಗೆ ಒಂದು 3 ವೆರೈಟಿಯಲ್ಲಿ ಒಂದು ನಾಮ್ಡಾಕ್ ಮೈ ಪರ್ಪಲ್ ಅಂತೇಳಿ, ಮತ್ತು ಮಾನ್ಕುನ್ಸಿ ಅಂತೇಳಿ ಹೊಸ ಥೈಲ್ಯಾಂಡ್ ಉದ್ದ ಹಣ್ಣು 7.5 ಇಂಚ್ ಉದ್ದ ಉಂಟು. ಮತ್ತು ಇದು ರೆಡ್ ಐವರಿ ಮ್ಯಾಂಗೋ ಅಂತೇಳಿ ಹೊಸ ಥೈಲ್ಯಾಂಡ್, ಇದು ಅದು ಸಹ ಹಾಗೆ ತುಂಬ ಹಣ್ಣು ಬಂದಿದೆ. ಇದು ಜಾವಾ ಪ್ಲಮ್ ಅಂತೇಳಿ, ನೀವು ಯಾವುದೇ ಒಂದು ನೇರಳೆ ಮರ ನೋಡಿ ಕಸಿ ಗಿಡವನ್ನು ಅಥವಾ ಯಾವುದೇ ಬೀಜ ಕಸಿ ಗಿಡದಲ್ಲೇ ಅದೊಂದು 9ರಿಂದ 12 ಇಂಚು ದಪ್ಪ ಆದ ನಂತರವೇ ಹಣ್ಣು ಬರುವಂಥದ್ದು. ಆದರೆ ಈ ಜಾವ ಪ್ಲಮ್ ವಿಶೇಷ ಅಂತ ಹೇಳಿದರೆ 2 ವರ್ಷಕ್ಕೆ ತೊಟ್ಟೆಲ್ಲೇ ಹಣ್ಣು ಬರ್ತದೆ. ಈಗ ಉಂಟು, ಇಲ್ಲಿ ಹಣ್ಣು ರೆಡಿ ಉಂಟು, ತೊಟ್ಟೆಲ್ಲೇ ಗ್ರೋ ಬ್ಯಾಗಲ್ಲಿ ಹಣ್ಣು ಉಂಟು. ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಸರ್ವೇಶ್ ರಾವ್ ಅವರ ಚಿಗುರು ನರ್ಸರಿಯಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಹಣ್ಣುಗಳ ಗಿಡಗಳನ್ನು ಬೆಳೆಸಿ ವಿಭಿನ್ನ ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ. ಇದೀಗ ಈ ಪ್ರಯೋಗದ ಫಲವಾಗಿ ಥೈಲ್ಯಾಂಡ್ ತಳಿಯ ಮಾವಿನ ಹಣ್ಣುಗಳು ಮಂಗಳೂರಿನಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮತ್ತು ನನಗಿಲ್ಲಿ ಹೆಚ್ಚಿನವರು ಟ್ಯಾರಸ್ ಗಾರ್ಡನ್ ಅವರೇ ಕಸ್ಟಮರ್. ಈ ಎಲ್ಲರಿಗೆ ಯಾರಿಗೂ ಸಹ ಜಾಗ ಇಲ್ಲದವರು ಟ್ಯಾರಸ್ ಗಾರ್ಡನ್ ಹೆಚ್ಚು, ಅವರಿಗೆ ಒಟ್ಟು ಹಣ್ಣು ಬರಬೇಕು, ಟ್ಯಾರಸಲ್ಲಿ ಹಣ್ಣು ಬರಬೇಕು. ಹಾಗಾಗಿ ನಾನು ಗ್ರೋ ಬ್ಯಾಗಲ್ಲಿ ಮಾಡಿ ಅದರಲ್ಲಿ ಹಣ್ಣು ಬಂದು ಯಾವುದೆಲ್ಲ ಬರ್ತದೆ ಅದನ್ನೇ ನೋಡಿ ನಾನು ಪುನಃ ಕಸಿ ಮಾಡಿ ನಾನು ನನ್ನ ಗ್ರಾಹಕರಿಗೆ ಕೊಡ್ತೇನೆ. ಹಾಗಾಗಿ ಅವರಿಗೆ ಅದು ಭಾಳ ಖುಷಿ ಆಗ್ತದೆ.